ಮತ್ತೊಮ್ಮೆ ಎಲ್ರಿಗೂ ಇವತ್ತಿನ ಒಂದು ಕ್ಲಾಸಿಗೆ ಸ್ವಾಗತ ಮಕ್ಕಳೇ. ನಾವು ಈಗ ನಮ್ಮ ಒಂದು ವಿಮರ್ಶಾತ್ಮಕ ಚಿಂತನೆಯುಳ್ಳ ಒಂದು ಸೆಷನ್ ಕಡೆ ಗಮನ ಹರಿಸೋಣಂತೆ. ನಿಮ್ಮ ಒಟ್ಟಿಗೆ ನಾನು ಇಲ್ಲಿ ಏನ್ ಮಾಡ್ತೀನಿ, ನನ್ನ ಒಂದು ಸ್ಕ್ರೀನ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ವಿಮರ್ಶಾತ್ಮಕ ಚಿಂತನೆಯುಳ್ಳ ಒಂದಿಷ್ಟು ಪ್ರಶ್ನೆಗಳನ್ನ ನೋಡಿ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣಂತೆ. ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಎಸ್. ಇಲ್ಲಿದೆ ಮೊದಲನೇ ಪ್ರಶ್ನೆ. ಎಸ್. ಕಾಣೆಯಾದ ಸಂಖ್ಯೆಯ ಸರಣಿ. ನಾವು ಏನ್ ಮಾಡ್ಬೇಕು? ಕಾಣೆಯಾಗಿರುವಂತ ಒಂದು ಸಂಖ್ಯೆಯ ಸರಣಿಯನ್ನ ಕಂಡು ಹಿಡಿಬೇಕು. ಇಲ್ಲಿ ಏನಾಗಿದೆ? ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 3, 6, 12, 24. 3, 6, 12, 24. ಈ ಒಂದು ಪ್ರಶ್ನಾರ್ಥಕ ಹಾಕಿರುವ ಚಿಹ್ನೆಯಲ್ಲಿ ಯಾವ ಸಂಖ್ಯೆ ಬರುತ್ತೆ ಮಕ್ಕಳೇ? 3, 6, 12, 24ನ ಕೊಟ್ಟಿದ್ದಾರೆ. ಇದನ್ನ ಹೇಗೆ ಸಾಲ್ವ್ ಮಾಡ್ತೀರಾ? ಎಷ್ಟು ಬರಬಹುದು ಹೇಳ್ಬೋದಾ ಯಾರಾದ್ರೂ? ಇಲ್ಲಿ ಯಾವ ಉತ್ತರ ಬರುತ್ತೆ? 3, 6, 12, 24 ಸಂಖ್ಯೆಗಳ ನಡುವೆ ಇರುವಂತಹ ಒಂದು ಸಂಬಂಧವನ್ನ ಮೊದಲಿಗೆ ಕಂಡುಹಿಡಿರಿ ಮಕ್ಕಳೇ. ಓಕೆ, ಚೆಕ್ ಮಾಡೋಣವಾ? ಉತ್ತರಗಳನ್ನ ಕೊಡ್ತಿದ್ದೀರಾ? ನಿಮ್ಮ ಉತ್ತರವನ್ನ ಹಾಕ್ಲಾ ಇಲ್ಲಿ? 48 ಅಂತ ಅಂದಿದ್ದೀರಾ? ಎಸ್, ಸರಿಯಾಗಿದೆ. ಅದ್ ಹೇಗೆ ಬಂತು ಉತ್ತರ? ಏನಾಗುತ್ತೆ ಇಲ್ಲಿ? ಇಲ್ಲಿ ನೀವು ಏನ್ ಗಮನಿಸ್ಬೇಕು ಅಂತಂದ್ರೆ, ಸರಣಿಯಲ್ಲಿರುವ ಪ್ರತಿಯೊಂದು ಸಂಖ್ಯೆಯನ್ನು ಮುಂದಿನ ಸಂಖ್ಯೆಯನ್ನು ಪಡೆಯಲು 2ರಿಂದ ಗುಣಿಸಲಾಗುತ್ತದೆ. 3 2 6, 6 2 12, 12 2 24. ಆದುದರಿಂದ 24 × 2 48 ಆಯ್ತು ಮಕ್ಕಳೇ. ಓಕೆ, ಇಲ್ಲಿ ಸಂಖ್ಯೆಯಲ್ಲಿ ಏನ್ ಮಾಡಿದ್ದೇವೆ ನಾವು? ಇದೇನ್ ಕೊಟ್ಟಿದಾರಲ್ಲ, ಈ ಸರಣಿಯಲ್ಲಿ ಏನಾಗಿದೆ? 3ಕ್ಕೆ ನಾನು ಏನ್ ಮಾಡಿದೀನಿ? 2ರಿಂದ ಗುಣಿಸಿದ್ದೇನೆ. 3 2 6 ಬಂತು. 6ನ್ನ ಮತ್ತು 2 ಗುಣಿಸ್ತೀನಿ. 6 2 12 ಬಂತು. 12ನ್ನ 2 ಗುಣಿಸ್ತೀನಿ. 12 2 24 ಬಂತು. ಈಗ ಮುಂದಿನ ಸಂಖ್ಯೆ ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? 24ನ್ನ 2 ಗುಣಿಸಿದ್ರೆ ನನಗೆ ಎಷ್ಟು ಬರುತ್ತೆ? 48 ಬರುತ್ತೆ ಮಕ್ಕಳೇ. ಓಕೆ, ಎಸ್. ಎರಡನೇ ಪ್ರಶ್ನೆ. ಒಂದ್ ನಿಮಿಷ. ಒಗ್ಗಟ್ಟನ್ನು ನಾವಿಲ್ಲಿ ಬಿಡಿಸ್ಬೇಕು. ಓಕೆ, ಒಬ್ಬ ವ್ಯಕ್ತಿಯು ಕೇವಲ 2 ಬಾಗಿಲುಗಳನ್ನು ಹೊಂದಿರುವ ಕೋಣೆಯಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಬಾಗಿಲು 1ರ ಅತಿಶಯೋಕ್ತಿ ಸೌರ ಸಾವು ಕಿರಣಗಳಿಂದ ತುಂಬಿದ ಕೋಣೆಗೆ ದಾರಿ ಮಾಡಿಕೊಡುತ್ತದೆ. ಬಾಗಿಲು 2 ಬೆಂಕಿ ಉಗುಳುವ ಡ್ರ್ಯಾಗನ್ ಕಡೆಗೆ ಕರೆದೊಯ್ಯುತ್ತದೆ. ಅವನು ಸುರಕ್ಷಿತವಾಗಿ ತಪ್ಪಿಸಿಕೊಳ್ಳಲು ಯಾವ ಬಾಗಿಲನ್ನು ಆರಿಸಿಕೊಳ್ಳಬೇಕು? ಒಬ್ಬ ವ್ಯಕ್ತಿ ಏನಾಗಿದ್ದಾನೆ? ಒಂದು ಕೋಣೆಯಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಆ ಕೋಣೆಗೆ ಇರುವುದು 2 ಬಾಗಿಲು. ಬಾಗಿಲು 1 ಅವ ತೆಗೆದ ಅಂದ್ರೆ ಅವನಿಗೆ ಏನಾಗುತ್ತೆ? ಅವ ಎಲ್ಲಿ ಹೋಗ್ತಾನೆ? ಅತಿಶಯೋಕ್ತಿ ಸೌರ ಸಾವು ಕಿರಣಗಳಿಂದ ತುಂಬಿರುವಂತಹ ಒಂದು ಕೋಣೆಗೆ ಹೋಗ್ತಾನೆ. ಅದೇ ಬಾಗಿಲ 2ನ್ನ ತೆಗೆದ್ರೆ ಏನಾಗುತ್ತೆ? ಬೆಂಕಿ ಉಗುಳುವ ಡ್ರ್ಯಾಗನ್ ಅವನಿಗೆ ಕಾಯ್ತಾ ಕೂತಿದೆ. ಅವ ಯಾವಾಗ ಹೊರಗ್ ಬರ್ತಾನೆ, ಅವನಿಗೆ ಯಾವಾಗ ಬೆಂಕಿಯಿಂದ ನಾನು ನಾಶ ಮಾಡಬಹುದು ಅಂತ. ಹಾಗಾದ್ರೆ ಬಾಗಿಲು 1 ಹೋದ್ರೂ ಅವನಿಗೆ ಏನಾಗ್ತಾ ಇದೆ? ಅಲ್ಲಿಯೂ ಕೂಡ ಸೋಲಾರ್ ರೇಸ್ ಅಥವಾ ಅತಿಶಯೋಕ್ತಿ ಸೌರ ಸಾವು ಕಿರಣಗಳು ಅವನಿಗೆ ಕಾಯ್ತಾ ಕೂತಿವೆ. ಬಾಗಿಲು 2ರಲ್ಲಿ ಬೆಂಕಿ ಉಗುಳುವ ಒಂದು ಡ್ರ್ಯಾಗನ್ ಇದೆ. ಹಾಗಾದ್ರೆ ಯಾವ ಬಾಗಿಲನ್ನ ಬಳಸ್ಬೇಕು? ಅಥವಾ ಯಾವ್ದೋ ಬಾಗಿಲನ್ನ ಬಳಸಲಾರ್ದೆ ಅಲ್ಲೇ ಕೂತ್ ಬಿಡ್ಬೇಕಾ? ಹೌದಾ? ಯಾವ್ದು ಬಳಸ್ಬೇಕು? ಉತ್ತರ ಹೇಳಬಹುದಾ? ಬಾಗಿಲು 1? ಎಸ್, ಬಾಗಿಲು 1ನ್ನ ಬಳಸ್ಬೇಕು ಮಕ್ಳೇ. ಈಗ ನೀವು ಪ್ರಶ್ನೆ ಕೇಳ್ಬೋದು, ಮೇಡಮ್ ಅಲ್ಲಿ ಈಗಾಗ್ಲೇ ಸೌರ ಕಿರಣಗಳಿದಾವೆ, ಸೋಲಾರ್ ರೇಸ್ ತುಂಬಿರುವಂತಹ ಒಂದು ಕೋಣೆಗೆ ಅದು ಬಾಗ್ಲ ಓಪನ್ ಆಗ್ತದೆ. ಹಾಗಿದ್ರೆ ಅಲ್ಲಿ ಹೋದ್ರೂ ಕೂಡ ಅವನಿಗೆ ತ್ರಾಸೇ ಇದೆಯಲ್ಲ.
ತ್ರಾಸಿದೆ, ಖಂಡಿತವಾಗಿ ತ್ರಾಸಿದೆ. ತ್ರಾಸ್ ಯಾವಾಗ ಆಗುತ್ತೆ? ಮುಂಜಾವಿನ ಅಥವಾ ಬೆಳಕಿನ ಸಮಯದಲ್ಲಿ, ಬೆಳಗ್ಗೆ ಒಂದು ಸಮಯದಲ್ಲಿ ಏನಾಗುತ್ತೆ ಮಕ್ಳೇ, ಸೂರ್ಯ ಉದಯಿಸಿರ್ತಾನೆ, ಸೂರ್ಯದ ಕಿರಣಗಳು ನೇರವಾಗಿ ಪ್ರಕಾಶಿತವಾಗುತ್ತವೆ. ಹೌದೋ ಇಲ್ಲೋ? ಸೌರ ಕಿರಣಗಳಿಗೆ ಸೂರ್ಯನ ಒಂದು ಬೆಳಕೆ ಬೇಕೇ ಬೇಕು. ಆದದ್ದರಿಂದ ಅವ ಬೆಳಗ್ಗೆ ಅಲ್ಲಿ ತೆಗೆದ್ರೆ ಬಾಗ್ಲ ಅವನಿಗೆ ಅವ ನಾಶ ಆಗೇ ಹೋಗ್ತಾನೆ ಕಿರಣಗಳಿಂದ. ಆದ್ರೆ ರಾತ್ರಿಯ ಸಮಯದಲ್ಲಿ ಬಾಗಿಲು ಒಂದನ್ನ ಅವ ಆರಿಸಿಕೊಳ್ಳುವುದರಿಂದ ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತಾನೆ. ಯಾಕಂದ್ರೆ ರಾತ್ರಿಯ ಸಮಯದಲ್ಲಿ ಏನಾಗುತ್ತೆ? ರಾತ್ರಿಯ ಸಮಯದಲ್ಲಿ ಸೂರ್ಯದ ಕಿರಣಗಳು ಇರೋದಿಲ್ಲ. ಹಾಗಾಗಿ ಸೌರ ಕಿರಣಗಳು ಸಂಪೂರ್ಣವಾಗಿ ಏನಾಗ್ತವೆ? ನಿರುಪದ್ರವಾಗುತ್ತವೆ. ಹಾಗಾಗಿ ಅವನು ರಾತ್ರಿಯ ಸಮಯದಲ್ಲಿ ಬಾಗಿಲು ಒಂದರಿಂದ ಹೊರಗೆ ಬೀಳಬಹುದು. ಓಕೆ, ಸೊ ಮಕ್ಳೇ, ಇವತ್ತಿನ ಸೆಷನ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮತ್ತೆ ಮುಂದಿನ ಸೆಷನ್ ಅಲ್ಲಿ ಭೇಟಿ ಆಗೋಣ. ಮತ್ತೊಂದು ವಿಮರ್ಶಾತ್ಮಕ ಚಿಂತನೆಯುಳ್ಳ ಪ್ರಶ್ನೆಗಳನ್ನ ನಿಮ್ಮೊಂದಿಗೆ ಇಡ್ತೀನಂತೆ. ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು.